ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ. ಎಲ್ಲಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಯಾರ್ಯಾರೆಲ್ಲ ಊಟ ಮಾಡಿರಿ ಏನಿಲ್ಲ ಅಂತ ಕಮೆಂಟ್ ಹಾಕ್ರಿ. ಯಾಕಂದ್ರೆ ನಾನು ಊಟ ಮಾಡಿನೇ ಕೆಲಸ ಮಾಡಕತ್ತೀವಿ ಸದ್ಯಕ್ಕೆ. ಇವತ್ತು ಶನಿವಾರ ಅದ ನೋಡಿರಿ ಫ್ರೆಂಡ್ಸ. ರಾತ್ರಿ 8 ಗಂಟೆಗೆ ಅದ್ರಿ. ಭಾಳ ಅಂದ್ರೆ ಭಾಳ ತಲೆ ಮೈ ಕೈಯೆಲ್ಲ ನೋಯ್ಸಕತ್ತಿತ್ತು ನಂಗೆ. ಮುನ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ರಿ. ಅನ್ನ ಸಾರ ಊಟ ಮಾಡಿದೆ ಮಕ್ಕೋಬೇಕಂತಂದ. ಅದು ನೀರು ಬಂದವ್ರಿ ಫ್ರೆಂಡ್ಸ. ಅದು ನೀರು ಏನು ಇವಾಗ ಕೂಡ ಇಲ್ಲರಿ ಅವರು. ರಾತ್ರಿ 1ಕ್ಕೆ 2ಕ್ಕೆ 3ಕ್ಕೆ ಪೈಪ್ ಕೊಡ್ತಾರೆ. ಅಂದ್ರೆ ಒಂದೇ ಇಲ್ಲರಿ ನಳ. ಒಂದೇ ಇರೋದು ನಳ ಒಂದೇ. ಬಟ್ ಭಾಳ ಜನ ಎಲ್ಲ ತುಂಬ್ಕೋತಾರಲ್ರಿ ಆಜು ಬಾಜುಕ್ಕೆ. ಅಲ್ಲಿ ನಮ್ಮ ಓಣ್ಯಾಗ ಇರೋದು ಒಬ್ಬರ ಬೆಲೆ ನಳ. ಎಲ್ಲರೂ ತುಂಬ್ಕೋತಾರಲ್ರಿ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಎಲ್ಲ ಮನೆ ಒಬ್ಬೊಬ್ಬರು ತುಂಬ್ಕೊಂಡು ಕೊಡ್ತಾರೆ ಫ್ರೆಂಡ್ಸ. ಸೊ ಹಾಗಾಗಿ ನಂಗೆ ರಾತ್ರಿ ಕೊಟ್ಟರೆ ಜಲ್ದಿ ಕೊಡ್ತಾರೆ, ಕೊಡಲಿಲ್ಲ ಅಂದ್ರೆ ರಾತ್ರಿ ಲೇಟ್ ಮಾಡಿ ಕೊಡ್ತಾರೆ. ಹಾಗಾಗಿ ರಾತ್ರಿ 1ಕ್ಕೆ 2ಕ್ಕೆ ಕೊಟ್ರೆ ಎಲ್ಲ ತೊಳೆಯೋದು ಅದು ಆಗಲ್ಲ ಅಂಥೇಳಿ ಹೀಗೆ ತೊಳ್ಕೊಳತ್ತೀನಿ ರೀ ಫ್ರೆಂಡ್ಸ. ಬ್ಯಾರಲ್ನ ತೊಳ್ಯಾರ್ದು ಮತ್ತು 2-3 ವಾರ ಐತೆ ರೀ. ಸಣ್ಣ ತೊಳೆದೇನು ದೊಡ್ಡ ಬ್ಯಾರಲ್ ಅಂತೂ ತೊಳಿತಿದ್ದಿಲ್ಲ. ಈ ಸಣ್ಣ ಬ್ಯಾರಲ್ ತೊಳೆದು 2-3 ವಾರ ಆಯಿತು. ಅದಕ್ಕೆ ನೋಡಮ್ಮ ಅದ್ರಾಗ ಬೋರ್ ನೀರು ಯೂಸ್ ಮಾಡುತ್ತೆ. ಈಗ ನೀರು ಸಾಲಿಲ್ಲ ಅಂದ್ರೆ ಬೋರ್ ನೀರು ತೊಗೋತೀರಿ ಫ್ರೆಂಡ್ಸ್. ಹಾಗಾಗಿ ಸಾಲಲ್ಲ. ಬೋರ್ ನೀರಲ್ಲೇ ತಲೆ ಕೂದಲು ಉದುರು ಹೋಗ್ತಾವ್ರಿ. ಹಾಗಾಗಿ ಬೋರ್ ನೀರು ಅಂತ ಹೇಳಕ್ಕೆ ಎಲ್ಲ ನೀರು ಅಷ್ಟು ಖಾಲಿ ಮಾಡ್ಸಿನ್ಕೆ ತೊಳಿಲಿಕತ್ತೀನಿ ರೀ. ಇಷ್ಟು ಬ್ಯಾರಲ್ ತೊಳೆದ್ನಲ್ರಿ ಆಯ್ತು ರೀ ಫ್ರೆಂಡ್ಸ. ಮೊದಲಿದ್ದು ಬ್ಯಾರಲ್ ತೊಳಿತೀನಿ. ಭಾಳ ಕೆಲಸ ಅವ್ರಿ. ನಿದ್ದೆ ಹೊಂಟಿತ್ತು. ರಾತ್ರಿ ತೊಳೆದಾಗ್ಲತ್ತಿ ಹೀಗೆ ತೊಳಿಗತ್ತೀನಿ. ಮೊದಲು ತೊಳ್ಕೊಬೇಕು, ಆಮೇಲೆ ತೊಳ್ಕೊಂಡು ಮಕ್ಕೊಂಡ್ರಾಯ್ತು. ಆಮೇಲೆ ಮತ್ತೆ ನೀರು ಪೈಪ್ ಕೂಡ ತುಂಬಬೇಕತ್ ನಾ ತಿಳಿದು ಎಲ್ಲ ತೊಳಿಗತ್ತೀರಿ ಫ್ರೆಂಡ್ಸ. ಟಂಕ ಒಂದು ಸಲ ಇಡ್ಲಿಕತ್ತಿತ್ತು ರೀ. ಯಾಕೆ ಜಾಸ್ತಿ ತೊಳೆಯಲ್ಲರಿ ಫ್ರೆಂಡ್ಸ. ತೊಳೆದ್ಬಿಟ್ಟು ಭಾಳ ದಿನ ಆಯ್ತು ರೀ. ಅದಕ್ಕೆ ಒಮ್ಮೆ ಸಡನ್ನಾಗೆಲ್ಲ ತೊಳಿಗತ್ತಾನ ತರಾಸಲಾಗತ್ತೆ. ಹಂಗೆ ಇರ್ಲಾಗ್ತವೆ ತೊಳೆದ್ರೆ ಅಂತೇಳಿ ತೊಳಿಲಿಗತ್ತೀನಿ ರೀ. ನಮ್ಮ ಅಣ್ಣನ ಹೆಂಡ್ತಿ ಮತ್ತು ಮಮ್ಮಿ ಅದ ರೀ. ಮಮ್ಮಿ ಮನೆಯಾಗಿದ್ದರು. ನಮ್ಮ ಅಣ್ಣನ ಹೆಂಡ್ತಿಗೆ ಆರಾಮಿಲ್ಲ ರೀ ಫ್ರೆಂಡ್ಸ್. ಆಕಿನೂ ಸುಮ್ಮನೆ ಮರ್ಕೊಂಡಿದ್ದಳು. ಇಲ್ಲ ಆಕಿನೂ ಮಾಡ್ತಿಳು ಆರಾಮಿಲ್ಲ ಅಂತೇಳಿ ಆಕಿನೂ ಮನೆಗೆ ಕೂತಿದ್ದಳು ರೀ ಫ್ರೆಂಡ್ಸ. ನಮ್ಮ ಅಜ್ಜಿ ನೋಡ್ರಿ ಈಗ ಟ್ಯೂಷನ್ಗೆ ಹೋಗಿ ಬಂದ. ಮಮ್ಮಿ ನಾ ತೊಳಿತೀನಿ ಬಿಡು ಅಂತೇಳಿ ಅಲ್ಲಕತ್ತಿದ. ಸೊ ಇವತ್ತು ಫುಲ್ ಡೇ ಎಲ್ಲ, ಇವತ್ತು ಫುಲ್ ವ್ಲಾಗ್ ಎಲ್ಲ ವಾಯ್ಸ್ ಓವರ್ ಇರ್ತದೆ ರೀ. ಯಾಕಂದ್ರೆ ಹಾಡು ಹಚ್ಚಿ ಕೆಲಸ ಮಾಡ್ತಿರ್ತೀನಿ ಫ್ರೆಂಡ್ಸ್. ಒಳಗೆ ಅವ್ರು ಟಿ ವಿ ನೋಡಕತ್ತಿದ್ರು. ನಾ ಇಲ್ಲಿ ಹೊರಗೆ ಹಾಡು ಹಚ್ಚಿದ. ಒಳಗೆ ಅವ್ರ ಮಮ್ಮಿಯವ್ರು ಟಿ ವಿ ನೋಡತ್ತೀರಿ. ಈ ಕಡೆ ಹೊರಗೆ ನಾ ಹಾಡು ಹಚ್ಚಿ ಕೆಲಸ ಮಾಡಕತ್ತೀರಿ ಫ್ರೆಂಡ್ಸ್. ಹಾಗಾಗಿ ಫುಲ್ ಇವತ್ತು ವ್ಲಾಗ್ ಎಲ್ಲ ವಾಯ್ಸ್ ಓವರ್ ಇರ್ತದೆ ರೀ. ಹಾಡು ಹಚ್ಚಿ ಕೆಲಸ ಮಾಡಿದ್ರೆ ಒಂಥರ ಏನೋ ಇದು ಇರ್ತದೆ ರೀ. ಕೆಲಸ ಮಾಡೋಕೆ ಒಂಥರ ಹುಮ್ಮಸ್ ಬಂದಂಗೆ ಆಗ್ತಾರೆ ಹಾಡು ಹಚ್ಚಿದೇವೆ ಅಂತಂದ್ರೆ. ಹಾಗೆ ಹಾಡು ಹಚ್ಚಿ ಕೆಲಸ ಮಾಡ್ಕೊತಿಲ್ಲತ್ತೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ಲತ್ತೀನಿ ರೀ ಫ್ರೆಂಡ್ಸ. ನೋಡಿ ಬಟ್ಟೆ ಒಗಿಲಿಕತ್ತೀನಿ. ಬಟ್ಟೆ ಅಷ್ಟು ನಿರ್ಬಂಧ ಹಾಕಿಟ್ಟಿದ್ರಿ. ಯಾಕಂದ್ರೆ ಇವತ್ತು ಶನಿವಾರ ಇತ್ತು, ಸಾಲಿಗೆ ಹೋಗಿ ಬಂದಿರಲ್ರಿ. ನಾಳೆ ಸಂಡೇ ಇರುತ್ತೆ. ನೀರು ಹೆಂಗೋ ಬಂದ ಅಂತೇಳಿ ಒಟ್ಟು ಪರ್ಗಳು ಸ್ಕೂಲ್ ಡ್ರೆಸ್ಸ ಮತ್ತು ಅಷ್ಟು ಟವಲ್ಗಳು 4 ಟವಲ್ ಇದ್ದು. ಅದು ನೀರು ಬಂದಾಗ ಅಟ್ಟೆ ಒಗಿತೀನಿ ರೀ. ನೀರು ಬಂದಾಗ ಒಟ್ಟು ಅಂದ್ರೆ ಹಸನಾಗೆ ಒಗೆದು 4-5 ಬಾದ್ಲ್ಯಾಗ ಹಿಂಡಿ ಒಣಾಕ್ತೀನಿ ರೀ. ಜರ ಜಳ್ಳ ತೊಗೊಳ್ತಾವ್ರಿ. ಮತ್ತು ಸುಮ್ಮನೆ ದಿನ ಒಗಿಲಿಕ್ಕತ್ತಾರಲ್ಲ ಹಸನಾಗಲ್ಲ ರೀ. ಯಾಕಂದ್ರೆ ನಾರ್ಮಲ್ ಅಷ್ಟೇ 1-2 ಬಾದ್ಲಾಗ ಒಗಿತೀನಿ ರೀ ಫ್ರೆಂಡ್ಸ್. ಹಾಗಾಗಿ ಫುಲ್ ನೀರು ಬರ್ತಾವಂದ್ರೆ ಎಲ್ಲ ನೆನೆಕ್ಕೆ ಇಟ್ಬಿಟ್ಟು ಒಗಿತೀನಿ ರೀ. ಅದಕ್ಕೆ ಟವಲ್ಗಳು ಮತ್ತು ಅವ್ರ ಸ್ಕೂಲ್ ಡ್ರೆಸ್ ಇದ್ದು ಮತ್ತು ಸಾಕ್ಸ್ ಅವು ಇವು ಎಲ್ಲ ಇದ್ದು ರೀ ಫ್ರೆಂಡ್ಸ. ಅದಕ್ಕೆ ಅಷ್ಟು ಅದರ ಮತ್ತು ಮುಂಜಾನೆ ಸಂಡೇನೇ ಒಗಿಬೇಕಂದ್ರೆ ಹೆಂಗೋ ಪೈಪ್ ಕೊಡ್ತಾರೆ. ಮೊದಲೇನೆ ಆದ್ರೆ ಬೋರ್ ನೀರು ಇದ್ದು ಅಲ್ರಿ. ಮೊನ್ನೆ ಬೋರ್ ನೀರು ತೊಗೊಂಡು ಅವ್ರು ನೀರು ಖಾಲಿ ಮಾಡಬೇಕಾಗಿತ್ತು. ಅದಕ್ಕೆ ದೊಡ್ಡ ಬ್ಯಾರಲ್ದಾಗ ನೀರು ತೊಗೊಂಡು ಚಿನ್ಕೆ ಎಲ್ಲ ಬಟ್ಟೆ ಒಗಿಲಿಕತ್ತೀನಿ ರೀ. ಥಂಡಿ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ರೀ. ಇಂಥ ಥಂಡಿಗೆ ನಂಗೆ ನಮ್ಮ ಮನೆಗೆ ಒಬ್ಬರು ವೈನಿ ಬಂದಿದ್ದರು. ಅಂದ್ರೆ ಹೊರಗಿನವ್ರು ಮೊಬೈಲ್ ಫೋನ್ ಕೇಳಕ್ಕೆ ಬಂದಿದ್ರು ಮಾತಾಡಕ್ಕೆ. ಏನು ರೀ ವೈನಿ ಈ ಥಂಡಾಗ ಈ ರೇಂಜಿಗೆ ಬಟ್ಟೆ ಒಗಿಲಿಕತ್ತೀರ ಅಂತೇಳಿ. ಅದರ ನಾ ಬಟ್ಟೆ ಹೆಂಗೆ ಒಗಿತೀನಿ ಅಂದರೆ ಒಟ್ಟು ಮೈಯೆಲ್ಲ ತೊಯ್ದು ಬಿಡ್ತದೆ ರೀ ಫ್ರೆಂಡ್ಸ್. ಕೆಲಸ ಮಾಡ್ಬೇಕಾದ್ರೆ ಮೈ ತೊಯ್ದು ನಂಗೆ ಹಾಗೆ ಅದು ಮಾಡೋಕ್ಕೆ ಬರಲ್ಲ ರೀ. ಅದು ನೋಡಿರಿ ಫುಲ್ಲ ನೈಟಿ ಎಲ್ಲ ತೊಯ್ದವ್ರು. ಥಂಡಿ ನಡಗೆ ಹಿಡ್ಲಿಕತ್ತಿತ್ತು ರೀ. 8-8 ನಿಮ್ಗೆ ಗೊತ್ತೇ ಅದ ರೀ ಫ್ರೆಂಡ್ಸ್ ಈ ಥಂಡಿ ಯಾವ ರೇಂಜಿಗೆ ಅದ. ಅದ್ರ ನಮ್ಮ ಸೊಲ್ಲಾಪುರ್ಗಂತೂ ಕಂಡಂಗೆ ಅದ ಥಂಡಿ. ಅಂಥ ಥಂಡ್ಯಾಗ ನಾ ಮೈ ತೊಯ್ಸ್ಕೊಂಡು ಬಟ್ಟೆ ಒಗಿಲಿಕತ್ತೀನಿ ರೀ. ಅವ ಏನೇ ಹೇಳತ್ರಿ ಹ್ಯಾಂಗೆ ಒಗಿತೀರಿ ಇಂಥ ಥಂಡ್ಯಾಗ ನೀವು ಬಟ್ಟೆ ಒಗಿಲಿಕತ್ತೀರಿ, ಬ್ಯಾರಲ್ ತೊಳಿಲಿಕತ್ತೀರಿ ಅಂತ ಅಲ್ಲಿಕತ್ರಿ. ಏನು ಮಾಡ್ಬೇಕಲ್ರಿ ಫ್ರೆಂಡ್ಸ್, ಮಾಡ್ಬೇಕಲ್ರಿ. ಮಾಡಲಿ ಅಂದ್ರೆ ನಡೆಯಲ್ಲ. ಸುಮ್ಮನೆ ಮತ್ತೆ ಅವು ಬೋರ್ ನೀರು ಇದ್ದವು ರೀ ಫ್ರೆಂಡ್ಸ್. ಅದಕ್ಕಾಗೇ ಖಾಲಿ ಮಾಡ್ದೆ. ಇಲ್ಲ ಅಂದ್ರೆ ಮಾಡ್ತಿದ್ದಿಲ್ಲ. ಅಷ್ಟು ಬಟ್ಟೆನೂ ಭಾಳ ಇದ್ದವು ರೀ. ಒಕ್ಕೋಬೇಕಂದ್ರೆ ಇದು ಮಾಡ್ಕೊತ ಕೂತ ಬಟ್ಟೆ ಒಗದ್ರೆ ಫ್ರೆಂಡ್ಸ್ ಇಸ್ತ. ಇನ್ನು ಭಾಳ ಅಂದ್ರೆ ಭಾಳ ಕೆಲಸ ಅವ. ಇನ್ನು ಟವಲ್ಗಳು ಅವೆಲ್ಲ ಬಟ್ಟೆ ಒಗ್ಯಾವ ಆದವ್ರು. ಈಗ ಮಿನಿಮಮ್ 1 ಗಂಟೆ ಹಿಡಿತ್ರಿ. ನೋಡಿರಿ ನನ್ನ ಮೈ ಯಾವ ರೇಂಜಿಗೆ ತೊಯ್ದದ್ರಿ. ಫುಲ್ಲು ನಡೆ ಹಿಡ್ದಿತ್ತು ರೀ ಫ್ರೆಂಡ್ಸ್. ಸುಟ್ರು ಹಾಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ಸುಟ್ರೂ ಸುಮ್ಮ ತೊಯ್ದು ಹೋಗ್ತದ. ಸುಮ್ಮನೆ ಯಾಕಂತೇಳಿ ಸುಟ್ರೆ ತೆಗೆದು ಕ್ಷಣಕ್ಕೆ ಇಲ್ಲ ನಮ್ಮ ಯಜಮಾನ್ರು ಅಂಗೀರಿ ಹಾಕೋತಿದ್ರಿ. ಅದನ್ನು ಸುಮ್ಮನೆ ಭಾಳ ಹಸಿ ಆಗ್ತದೆ. ಹಾಗೆ ಕೆಲಸ ಮಾಡಿದ್ರಾಯ್ತು. ಆಮೇಲೆ ಒತ್ತಾಟೆ ಹಾಕೊಂಡ್ರೆ ಅಂತ ತಿಳ್ಕೆ ಬಿಟ್ಟೀನಿ ರೀ. ಥಂಡಿ ಅಂದ್ರೆ ಥಂಡಿ ಬೀಳದ. ನಿಮ್ಮ ಕಡೆ ಯಾವ ರೀತಿ ಥಂಡಿ ಅದ ಅಂತ ಕಮೆಂಟ್ ಹಾಕಿರಿ. ನೀವು ನೀರು ಬಂದಾಗ ಹಿಂಗೆ ಇರ್ತಾನೆ ಅಂತ ಕಮೆಂಟ್ ಹಾಕಿರಿ. ನೀರು ಬತ್ತಲ್ರಿ ನಮ್ಮ ಮನೆಯಾಗ ಇದೇ ರೀತಿ ಜುಂಬರ್ ಇರ್ತದೆ ರೀ. ನೋಡಿರಿ ತೊಯ್ದು ಹೋಗಿಬಿಟ್ಟು ಬಿಟ್ಟದ. ಅಕ್ಕಿ ನಮ್ಮ ಅಣ್ಣನ ಹೆಂಡ್ತಿ ಅದೆಲ್ಲ ತಿಳಿ ಹ್ಯಾಂಗೆ ಮಾಡ್ಲಕತ್ತೀರಿ ಅಂತ ಥಂಡ್ಯಾಗ ನೀವು ಕೆಲಸ ಅಂತ ಹೇಳಕ್ಕೆಲ್ಲತ್ತಿಳು ಮಾಡಬೇಕಲ್ರಿ. ಹೆಣ್ಮಕ್ಳು ಆದ್ಮ್ಯಾಗ ಥಂಡಿ ಇರಲಿ ಪಂಡಿ ಇರಲಿ ಏನೇ ಇರಲಿ, ಉರಿ ಬರಲಿ ಚಳಿ ಬರಲಿ ಏನೇ ಇದ್ದರೂ ಮಾಡೇಬೇಕು ರೀ. ಕೆಲಸ ಮಾಡಲಿ ಅಂದ್ರೆ ನಡೆಯಲ್ಲ. ನೋಡಿರಿ
ಈಗ ಇದೇ ವೈನಿನೇ ಬಂದು ಕೇಳಿದ್ರಲ್ಲಿ ಬಂದ ನೋಡ್ರಿ ಆ ವೈನಿನೇ ಕೇಳಿದ್ರು ನೀವೀಗ ಹೆಂಗೆ ರೀ ಇಂಥ ತಂಡೆ ಒಗಿಲಿಕತ್ತೀರಿ ಅಂತ ಹೇಳಿ ಈ ಸೊಸು ಬಟ್ಟೆ ಒಗೆದು ಹಾಕಿ ಇನ್ನು ಈ ಬೇರಲ್ಲಿ ಖಾಲಿ ಮಾಡ್ಬೇಕ್ರಿ ಫ್ರೆಂಡ್ಸ್. ಈ ಬೇರಲ್ಲಿ ಖಾಲಿ ಮಾಡ್ಬೇಕಂದ್ರೆ ಸುಮ್ಮನಲ್ರಿ ಮೊದಲೇ ಒಂದರೆ ನೀರು ನಿಲ್ಕಲ್ರಿ ನಂಗೆ ಒಳಗೆ ತಳಕ್ಕೆ ಹೋಗ್ಯವ್ರು ನೀರು ನಿಲ್ಕಲ್ಲ. ಹಿಂಗೆ ಅರ್ಬಿ ಹಚ್ಚಿ ಬ್ಯಾರಲ್ ಹಚ್ಚಿ ಇದು ಬಾದ್ಲಿಲೇ ಅರ್ಬಿ ಕಟ್ಟಿ ಓಡ್ನಿ ಕಟ್ಟಿ ನೀರು ತೆಗಿಬೇಕ್ರಿ. ನೀರು ತೆಗೆದು ಖಾಲಿ ಮಾಡಬೇಕು. ಅದ್ರ ಬೊಕ್ಕಳಿದೊಂದು ನೀರು ಖಾಲಿ ಮಾಡೋಕೆ ಭಾಳ ಕಷ್ಟ ರೀ. ಖಾಲಿ ಮಾಡಿ ತೊಳಿಬೇಕಂದ್ರೆ ಈ ಕಡೆದೇನು ಇಲ್ರಿ, ಅದಕ್ಕೆ ಅವು ಬೋರ್ ನೀರು ಇದ್ದವು ರೀ ಫ್ರೆಂಡ್ಸ. ಖಾಲಿ ಮಾಡಿ ತೊಳಿಬೇಕಂತೇಳಿ ನಾನು ಒಟ್ಟು ತೆಗ್ದೀನಿ ರೀ. ಅದ್ರಾಗ ಇದು ಡಕ್ಕಣ ಅದ ನೋಡ್ರಿ, ಇದು ಬ್ಯಾರಲ್ ಡಕ್ಕಣ ಕೆಳ ಬಿದ್ದಿತ್ತು. ಮುಚ್ಚಕ್ಕೆ ಏನೂ ಇದ್ದಿದ್ದಿಲ್ಲ ರೀ. ಒಟ್ಟು ಹೊಲಸು ನೀರು ಆಗಿಬಿಟ್ಟು ಹುಳಗಳೆಲ್ಲ ಬಿದ್ದು ಅದಕ್ಕೆ ಖಾಲಿ ಮಾಡಿದೆ. ಆಲ್ರೆಡಿ ಖಾಲಿ ಆಗಿವ್ ನೀರು, ಅದಕ್ಕೆ ಒಂದಿಷ್ಟು ಖಾಲಿ ಮಾಡಿದ್ರೆ ಇರ್ತೈತಿ. ಅವನು ಖಾಲಿ ಮಾಡ್ಲಾಕತ್ತೀನಿ ರೀ. ಈ ಖಾಲಿ ಮಾಡ್ಸೋಣಕ್ಕೆ ಅದನ್ನು ಇನ್ನೂ ಬೇರೆ ತೊಳಿಬೇಕು ರೀ. ನಾ ಬಾಂಡೆ ತಿಕ್ಕಬೇಕು, ಕುಡಿಯೋ ನೀರೆಲ್ಲ ತೊಳಿಬೇಕು ರೀ. ನಮ್ಮ ಪಿಲ್ಲು ಇವತ್ತು ಆಕಿ ದಿನ ನಿದ್ದೆ ಬರಲ್ಲ ರೀ. ನಿದ್ದೆ ಬರುತ್ತೆ ವೀಡಿಯೋ ಮಾಡೇ ಪಿಲ್ಲು ಅಂದ್ರೆ ಮಮ್ಮಿ ನಂಗೆ ನಿದ್ದೆ ಹೊಂಟದ, ವೀಡಿಯೋ ಮಾಡೇ ಪಿಲ್ಲು ಅಂದ್ರೆ ಮಮ್ಮಿ ನಂಗೆ ನಿದ್ದೆ ಹೊಂಟದಂತೆ. ಆಕಿಗೆ ಒಂದು ಜರ ಮಾಡ್ಯವ ಅಂತ ಹೇಳಿ ಎಂಬಚ್ಚಿ ವೀಡಿಯೋ ಮಾಡ್ಲಿಕ್ಕೆ ಹಚ್ಚೀನಿ ರೀ ಫ್ರೆಂಡ್ಸ. ಏನು ಮಾಡ್ತೀರಿ ಕೆಲಸ ಒಂದು ಗ್ರಗ್ಗಡಾಗ್ಬಿಟ್ಟದ ನೋಡಿರಿ. ಇದು ಬೇರೆ ತೊಳೆದಿಟ್ಟೀನಿ ಇಲ್ಲಿ. ಇವಾಗ ಇದು ಒಳ್ಳೆಯದ ಇವು ಕುಡಿಯೋ ನೀರು ರೀ ಫ್ರೆಂಡ್ಸ. ಹಂಡೆಗಳು ಅವೆಲ್ಲ ತೊಳಿಲಿಕತ್ತೀನಿ. ಇವನು ಒತ್ತಡೆ ತೊಳೆದಿಟ್ಟಲ್ರಿ. ಮುಂಜಾನೆ ರಾತ್ರಿ ಅವ್ರು ಯಾವಾಗ ಕೊಡ್ಲಿಕ್ಕೆ ಪಟಕನೆ ತುಂಬಿಡ್ಲಿಕ್ಕೆ ಬರ್ತದೆ ಅಂತೇಳಿ ಇವು ಕುಡಿಯೋ ನೀರು ತೊಳಿಲಿಕತ್ತೀನಿ ರೀ. ಅವೆರಡು ಜಾರ ಹಂಡೆ ಗಿಂಡೆ ಎಲ್ಲ ಇನ್ನೂ ಬಾಂಡೆ ತೊಳಿಬೇಕು ರೀ. ಮೊದಲು ಕುಡಿಯೋ ನೀರು ತೊಳಿಬೇಕಂತೇಳಿ ಹಂಡೆಗಳು ತೊಳಿಲಿತ್ತೀನಿ ರೀ. ಬ್ಯಾರಲ್ಲೇನು ಆಮೇಲೆ ತೊಳಿತೀನಿ ರೀ. ಆ ನೀರಲ್ಲೇ ಮೊದಲು ತೊಳ್ಕೊತೀನಿ. ಕೊಟ್ಟರೆ ಜಲ್ದಿನೇ ಕೊಡ್ತಾರೆ ತಂದ್ಕೊಂಡಿದ್ದಾರೆ ಪೈಪ. ನೋಡಮ್ಮ ಅಂತ ಹೇಳಕ್ಷಣಕ್ಕೆ ಎಲ್ಲ ತೊಳ್ಕೊಳತ್ತೀನಿ ರೀ. ಬ್ಯಾಸರು ಬರ್ಲಿಕತ್ತಿತ್ತು, ಬೆನ್ನ ನರ ಒಂದು ಹಿಡ್ದೈತಿ ರೀ ಫ್ರೆಂಡ್ಸ. ಹಾಗೆ ಒಮ್ಮೆ ಕೆಲಸ ಮಾಡಿದ್ನಲ್ರಿ ಹಾಗೆ ಆಗ್ಬಿಡ್ತದೆ. ಅದು ದಿನ ಮಾಡ್ಕೊತ ಬಂದ್ರೆ ಏನಾಗಲ್ಲ ರೀ. ಅದು ಒಮ್ಮೆ ಎಲ್ಲ ತೊಳೆಯೋದು ಬೆಳೆಯೋದೆಲ್ಲ ತೆಗೆದೇವಲ್ಲ ರೀ. ಅದು ಹೆಣ್ಮಕ್ಳಿಗೆ ಇದ್ದಿದ್ದಾರೆ ಫ್ರೆಂಡ್ಸ. ಟಂಕ ಬೆನ್ನ ಹೆರಿ ಎಲ್ಲ ಹಿಂಗೆ ಹೈರಾಣ ಆಗಿಬಿಡ್ತದೆ ರೀ. ಹಂಗೆ ಮಾಡ್ಕೋತ ಮಾಡ್ಬೇಕು, ಮತ್ತು ಏನು ಮಾಡೋಕ್ಕಾಗಲ್ಲ ರೀ. ಇದು ಏನಂದ್ರೆ ಫ್ರೆಂಡ್ಸ ಎಲ್ಲ ಬಾಂಡೆ ತೊಳೆವಾಗ್ಯಾವ ರೀ. ಇದು ಇದು ಏನೋ ನೀರು ಕಾಸ್ತೀನಿ ನೋಡಿರಿ, ಅದು ಹಂಡೆ ಇದು ಬೋಗಣಿ ತೊಳಿಲಿಕತ್ತೀನಿ ರೀ. ಹಳ್ಳಿಗಡ್ದಾಗೆಲ್ಲ ಒಲಿಮ್ಯಾಗ ಕಾಸಿ ತೊಳಿತಾರೆ, ಡೈಲಿ ತೊಳಿತಾರೆ ಅನ್ನೋದ್ಸಲ. ನಮ್ಗೆ ಇಲ್ಲಿ ಒಂಥರ ಇದು ಆಗ್ಬಿಡ್ತದೆ. ಯಾಕಂದ್ರೆ ಅದು ತೊಳೆದು ಹೆಂಗಾರೆ ಅಲ್ಲಿ ಬಾದ್ಲಿ ಕರ್ಗ ಜಗ್ ಕರ್ಗ ಅದು ನಾವು ಏನು ಜಾಗ ಕಟ್ಟಿ ಅಲ್ಲಿ ತೊಳೆದಿರ್ತೀವಿ ಕಟ್ಟಿ ಪೂರ ಕರ್ಗ. ಇಲ್ಲೆಲ್ಲ ಸಿಟಿಯಾಗ ಯಾರು ಆ ರೀತಿ ಮಾಡಲ್ಲಲ್ರಿ ಫ್ರೆಂಡ್ಸ. ಒಲಿಮ್ಯಾಗ ಕಾಸ್ತಾ ಒಲಿಮ್ಯಾಗ ಅಡುಗೆ ಮಾಡಲ್ಲ. ಅಲ್ಲಿ ಆದ್ರೆ ಹಳ್ಳಿಗಡ್ದಾಗ ಏನೋ ಅನ್ಸಲ್ಲ ರೀ. ಒಟ್ಟು ಈಗ ಮೊನ್ನೆ ಹಿಂಗೆ ತೊಳೆದಿವ್ರಿ, ಕಟ್ಟಿ ಕರ್ಗ ಎಲ್ಲ ಕರ್ಗ ಬಿಟ್ಟಿತ್ತು. ಅದಕ್ಕೆ ಒತ್ತಟ್ಟು ತೊಳಿಲಿಕ್ಕೆ ಅಡ್ಡು ತೊಳಿಬೇಕು. ಅದ ನಮ್ಮ ಗುಂಡಮರಿ ಇದ್ದಾಗ ನೋಡ್ರಿ 2 ಬೊಗಣಿ ಇಟ್ಟಿದ್ದಾರೆ ನಾ ತೊಳಿಕ್ಕೆ. ನಿಮ್ಮ ಯಜಮಾನ್ರೊಂದು ಹೊಸ ತಂದಿದ್ರು ಅಡುಗೆ, ಅದು ಅಲ್ಲಿ ಟ್ರಿಪ್ ಹೋದ ತಂದಿದ್ರೆ ಆ ಬೊಗಣಿ ಒಂದು ಮನೆಯೊಂದು 2 ಇಟ್ಟಿದ್ದ. ತೊಳೆದಾಗಿದ್ದಿಲ್ಲ ನಂಗೆ ನೀರು ಬಂದಾಗ ತೊಳಿಬೇಕಂತಂದ್ರೆ ಇವಾಗ ತೊಳೆದು ಇಡ್ತೀನಿ ಅಂತ ಇಟ್ಟು ಒಂದೇ ಯೂಸ್ ಮಾಡ್ತೀನಿ. ಒಂದು ತೊಳೆದು ಇಡ್ತೀನಿ. ಭಾಳ ರೇಂಜ್ ಕರ್ಗಾಗಿಬಿಟ್ಟಿತ್ತು ಬೊಗಣಿ ನೋಡ್ರಿ. ಅದು ಸಾಬಾನು ಕರ್ಗ ಮತ್ತು ಅದು ಬೊಗಣಿ ಕರ್ಗ ಎಲ್ಲ ಕರಗ್ರಿ ಫ್ರೆಂಡ್ಸ. ಈ ತೊಳೆದ ಕಟ್ಟಿಸಿದ ಕರ್ಗ ಆಗ್ತದೆ. ನೀರು ಬಂದವಲ್ರಿ ಹಾಗೆ ಒತ್ತಟ್ಟು ತೊಳೆದು ಕಟ್ಟಿನೂ ತೊಳೆದಾಗ್ತದೆ ಅಂತೇಳಿ ಇದು ಮಾಡೀನಿ. ಕರ್ರಗೆ ಆಗ್ಬಿಡ್ತದೆ ನೋಡ್ರಿ ಫ್ರೆಂಡ್ಸ. ಅದ್ರ ತಿಕ್ಕಬೇಕು. ಒಟ್ಟು ನನ್ನ ಕೈನೂ ಕರ್ರಗ ತಂಡೆಕಲ್ಲು ನೋಡ್ರಿ, ಕೈ ಇಟ್ಟು ಕರ್ರಗ ಬೊಗಣಿಗೆ ಅದು ಬೆಳ್ಳಗೆ ಮಾಡ್ಬೇಕಾದ್ರೆ ಭಾಳ ತನ ಹಿಡಿತೀರಿ ಫ್ರೆಂಡ್ಸ್. ಯಾಕೆ ಭಾಳ ದಿನ ಐತಿ ಒಟ್ಟು ತೊಳೆದಿದ್ದಿಲ್ಲ. ಬೊಗಣಿ ಬರೀ ನೀರು ಕಾಸೋದೆ ಒಟ್ಟು ನೀರೇ ಒಂದು ಮತ್ತು ಐಶ್ವರ್ಯ ಹೋದ ನೋಡಿದ್ರೆ ಒಟ್ಟನ ತೊಳೆದಿಲ್ಲ ರೀ. ಅದಕ್ಕೆ ಇವತ್ತು ಒಟ್ಟತ್ತೆ ತೊಳೆದು ಮಾಡಿ ಇರ್ತೈತೆ. ತಿಕ್ಕತೀನಿ ಅದನ್ನು ಹೋಗಲ್ಲಾಗ್ಯದ ರೀ. ತಿಕ್ತೀನಿ ಹೋಗೋರು ಆಗ್ಯದ. ನನ್ನ ಪಿಲ್ಲುಗಂತೂ ಬ್ಯಾಸರ ಹೊಂಟ್ಬಿಟ್ಟದ. ಅಕ್ಕಿಗೆ ಇದು ಏನಂತಾರೆ ಮೊಬೈಲ್ ಇಡ್ಲಿಕ್ಕೆ ಬ್ಯಾಸರ ಹೊಂಟದ. ಮಮ್ಮಿ ಎಲ್ಲಕತ್ತಾರ ಇಲ್ಲ ಅವಕ್ಕೆ ಮಾಡಂತೇಳಿ ಅಂದ. ಇವಾಗ ನೀರು ಖಾಲಿ ಮಾಡಕತ್ತೀನಿ ರೀ ಫ್ರೆಂಡ್ಸಿಗೆ ರೀ. ಒಟ್ಟು ನೋಡ್ರಿ ಯಾರು ಎಂಜಿಗೆ ಒಡ್ಲು ಗಾಣ ಹುಳ ಆಗಿಬಿಟ್ಟಿವ್ರಿ ಒಳಗೆ. ಸುಮ್ಮನೆ ಜಡ ಬರ್ತದೆ ರೀ. ಅವೇ ಬಾಯ ಹಾಕ್ಕೋತೀವಿ, ಮೈ ತೊಕ್ಕೋತೀವಿ. ಅದಕ್ಕೆ ಜಡ ಬರ್ತದೆ ಅಂತೇಳಿ ಒಂದೊಂದು ತೆಗಿಲಿಕತ್ತಿದ್ದೆ ರೀ ನಾನು. ನೋಡಿರಿ ರಾತ್ರಿ ಇದು ಬ್ಯಾರಲ್ ತೊಳೆತನ ನಂಗೆ 10 ಆಗಿತ್ತು ರೀ ಫ್ರೆಂಡ್ಸ. ಬ್ಯಾರಲ್ ತೊಳಿಲಿಕ್ಕೆ ಅಲ್ಲಿ ತನಕ ಬೆನ್ನ ನರ ಹಿಡಿದು ಬಿಟ್ಟಿತ್ತು. ಬ್ಯಾರಲ್ ತೆಗೆದು ಬ್ಯಾರಲ್ಲೊಂದು ತೊಳಿಬೇಕು ರೀ. ನಮ್ಮ ಮಮ್ಮಿ ಎಲ್ಲಕತ್ತಳು ನಾನು ತೊಳಿತೀನಿ ಬಿಡ ಅಮ್ಮ, ನೀ ಯಾಕೆ ತೊಳಿತಿಲ್ಲ ಅಂತಳು. ಇರ್ಲಕ್ಕೆ ಅವನ ತೊಳಿತೀನಿ ಅಂತೇಳಿ ಅಂದರಿ. ಭಾಳ ಅಂದ್ರೆ ಭಾಳ ಬ್ಯಾಸರು ಬರ್ಲಕತ್ತಿತ್ತು ನೋಡಿರಿ. 6 ರೇಂಜಿಗೆ ತೆಗಿಲಿಕತ್ತೀನಿ ಅಂತ. ಅದು ಅದ್ರಾಗಿದು ಬ್ಯಾರಲ್ ಹೆಂಗೆ ರೀ 500 ಲೀಟ್ರದದ. ಅದು ಸಣ್ಣ ಬ್ಯಾರಲ್ ತೊಳಿಲಿಕ್ಕೆ ಏನೂ ಅನ್ಸಲ್ಲ. ಇದು ದೊಡ್ಡ ಬ್ಯಾರಲ್ ತೊಳಿಲಿಕ್ಕೆ ಒಂಥರ ಇದು ಬರಲ್ಲ ರೀ. ಜಾಸ್ತಿ ಹಸನೂ ಆಗಲ್ಲ. ನಮ್ಮ ಗಂಡಸು ಮಕ್ಕಳು ತೊಳೆದಂಗೆ ಹೆಣ್ಮಕ್ಳಿಗೆ ಬರಲ್ಲ. ಇದು ನಾ ತೊಳೆಯಲ್ಲ ರೀ ಜಾಸ್ತಿ. ಅಂದ್ರೆ ಹಿಂಗೆ ಯಾವಾಗ ತೊಳಿತೀನಿ. ಭಾಳ ಅಂದ್ರೆ ಭಾಳ ಗಾಣಾಗಿವ್ರು. ಒಟ್ಟು ಹೊಲಸು ಬರ್ಲತ್ತೀನಿ ನೀರು. ಅದಕ್ಕೆ ಅಷ್ಟು ತೆಗಿಲಿಕ್ಕೆ ಒಂದು ಹೈರಾಣ ರೀ ಫ್ರೆಂಡ್ಸ. ಅದು ಬಗ್ಗಿ ನೀರು ತೆಗಿಬೇಕು. ಆ ಬ್ಯಾರಲ್ ಜಗ್ಗಿ ಹಿಡಿಬೇಕು. ತಾಕತ್ತು ಬೇಕು ರೀ ಆ ರೇಂಜಿಗೆ ಇಡ್ಲಿಕ್ಕೆ. ನೋಡೋಕ್ಕಷ್ಟೇ ದಮ್ ಇದ್ದೀನಿ ರೀ ಫ್ರೆಂಡ್ಸ. ನೋಡೋಕ್ಕಷ್ಟೇ ಬಟ್ ತಾಕತ್ತಿಲ್ಲ ರೀ ಅಷ್ಟೆಲ್ಲ ಮಾಡೋಕೆ. ಆದರೂ ಮಾಡೇಬೇಕು ರೀ. ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಬಾತ್ರೂಮ್ದಾಗ ಅಲ್ಲಿ ಇಲ್ಲಿ ಚೆಲ್ಲಕತ್ತೀನಿ ರೀ. ಅವು ನೀರಾಗ ಗಾಣಾಗ್ಬಿಟ್ಟಿವು. ಅದಕ್ಕೆ ಅಲ್ಲಿ ಇಲ್ಲಿ ಚೆಲ್ಲಕತ್ತೀನಿ ರೀ. ಇವಾಗ ಬ್ಯಾರಲ್ ತೊಳಿತೀನಿ ರೀ ಫ್ರೆಂಡ್ಸ. ಹೆಂಗಾಗುತ್ತೋ ಗೊತ್ತಿಲ್ಲ. ಭಾಳ ದಿನ ಆಯ್ತು ನಾ ಬ್ಯಾರಲ್ ತೊಳೆದಿಲ್ಲ. ಅದು ಹೆಂಗೆ ತೊಳಿಬೇಕಂತಂದ್ರೆ ಈಗ ಈ ರೀತಿ ಒಳಗೆ ಹೋಗಿ ತೊಳಿಬೇಕು ರೀ. ಬ್ಯಾರಲ್ ನಿಂದ್ರಿಸಿ ಹಚ್ಚ ಕಡೆ ಇಚ್ಚ ಕಡೆ ಇಟ್ಟಂಗೆ ಇಟ್ಟೀನಿ. ಇಟ್ಟು ಅಂದ್ರೆ
ನಾವು ಒಳಗೆ ಹೋದಾಗ ಬ್ಯಾರಲ್ ಮುಂದಕ್ಕೆ ಹೋಗ್ಬಾರ್ದಲ್ರಿ ಫ್ರೆಂಡ್ಸ. ಹಾಗಾಗಿ ನಮ್ಮ ಅಣ್ಣನ ಹೆಂಡ್ತಿ ಮಕ್ಕೊಂಬಿಟ್ಳು ಆರಾಮಿಲ್ಲ ಅಂತೇಳಿ ಮತ್ತು ನಮ್ಮ ಮಮ್ಮಿನೂ ಒಳಗಿದ್ದಳು. ಅದು ಕ್ಯಾಮ್ರಾ ಹಿಡಿದು ನಮ್ಮ ಮಮ್ಮಿನೇ ರೀ, ನಾ ತೊಳಿತೀನಿ ಬಿಡೋ ಅಲ್ಲಕತ್ತಳು. ಅದಕ್ಕೆ ಬ್ಯಾಡ ಇವ ನಾನೇ ತೊಳಿತೀನಿ ಅಂತ ಆಚೆ ಕಡೆ ಈಚೆ ಕಡೆ ಇಟ್ಟಂಗಿಟ್ಟು ನಾ ಒಳಗೆ ಹೋಗೀನಿ ರೀ ಫ್ರೆಂಡ್ಸ. ಒಟ್ಟು ಯಾವ ರೇಂಜಿಗೆ ಹಸನ ಹತ್ತೋ ಗೊತ್ತಿಲ್ಲ, ಭಾಳ ದಿನ ಆಯ್ತು ನಾ ಅಂತೂ ತೊಳೆದಿಲ್ಲ. ಬ್ರಷ್ ಆಯ್ತು ತಿಕ್ಲಕತ್ತೀನಿ ರೀ. ಒಂಥರ ಹೈರಾಣ ಆಲಕತ್ತಿತ್ತು ರೀ. ಒಳಗೆ ಹೋಗಿ ಇದ್ರಾಗ ತಂಡ್ಯಾಗ ಅದ್ರ ನಮ್ಮ ಮಮ್ಮಿ ಹ್ಯಾಂಗೆ ಇವ ತಂಡ್ಯಾಗ ಒಳಗೆ ನೀರು ಇದ್ದು ರೀ, ಅಂಥ ತಂಡ್ಯಾಗ ತಿಕ್ಲಿಕತ್ತೀನಿ ರೀ. ಹಾಗೆ ನಮ್ಮ ಮಮ್ಮಿ ಮಾತಾಡಕತ್ತಳು, ತಂಗಿ ಯಾಕೆ ತೊಳಿತಿ ಬಿಡಿ ಅವ ಅಲ್ಲಕತ್ತಳು. ಮತ್ತು ಮುಂದಿನ ಸಲ ಏನಾಗಿ ಬಿಡ್ತು ಗೊತ್ತ್ರಿ ಫ್ರೆಂಡ್ಸ, ಈಗ ತೊಳೆದಾದ್ರೆ ಹಾಗೆ ಬಿಟ್ನಲ್ಲ ರೀ, ಮುಂದೆ ನಳ ನೀರು ತೊಗೋತೀನಿ, ಆಮೇಲೆ ನೀರು ಕಂಬಿಳ ಬೋರ್ ನೀರು ತೊಗೊಂಡ್ಬಿಡ್ತೀನಿ. ಬೋರ್ ನೀರು ತೊಳೆ ಮತ್ತು ನೀರು ಬಂದುಬಿಡ್ತಾವೆ, ಖಾಲಿನೇ ಆಗಲ್ಲ, ಹಂಗೆ ಇರ್ತಾವೆ. ಹಾಗಾಗಿ ಫುಲ್ ಘಾಣ ಆಗಿಬಿಟ್ಟಿವಿ ಈ ಸಲ ಖಾಲಿ ಮಾಡಿ ತೊಳಿಬೇಕು ಅನ್ನೋದು ಇತ್ತೇ ರೀ ಫ್ರೆಂಡ್ಸ್ ತಲೆಯಾಗ. ಹಾಗಾಗಿ ತೊಳಿಬೇಕತ್ತೇನು ಬಿಡಲಿಲ್ಲ. ಯಾವ ರೇಂಜಿಗೆ ಹಸನ ಹತ್ತದೇನೋ ಗೊತ್ತಿಲ್ಲ. ಒಳಗೆ ಹೋಗಿ ತೊಳಿಲಿಕತ್ತೀನಿ ರೀ. ಅದು ಗಂಡ್ಸು ಮಕ್ಳಾದ್ರೆ ಹೆಂಗೆ ಮಾಡ್ತಾರೆ ರೀ, ಅಲ್ಲೇ ಹಿಂಗೆ ಬಗ್ಗಿ ತೊಳಿತಾರೆ, ಒಳಗೆ ಹೋಗೋಕ್ಕಾಗಲ್ಲ, ಬಗ್ಗಿ ತೊಳಿತಾರೆ. ನಮಗೆ ಹಂಗೆ ಬಗ್ಗಿ ತೊಳೆಯೋಕೆ ನೀರೇ ಅದು ಬ್ಯಾರಲ್ಲೇ ನಿಲ್ಕಲ್ಲ ರೀ, ಮೊದಲೇ ಗಿಡ್ಡಿದಿನ ಬ್ಯಾರಲ್ಲೇ ನಿಲ್ಕಲ್ಲ. ಅದಕ್ಕಾಗಿ ಒಳಗೆ ಹೋಗಿ ತೊಳೆದಿರುತ್ತೆ ತಿಳಿಸಿನ್ಕೆ ಒಳಗೆ ಹೋಗಿ ತೊಳಿಲಿಕತ್ತೀನಿ ರೀ. ಕುಂದ್ರಕ್ಕಾಗಲ್ಲಾಗಿತ್ತು ಆ ರೇಂಜಿಗೆ ಥಂಡಿ ಬಿಡ್ಲಿಕತ್ತಿತ್ತು ರೀ. ನೀವೇ ವಿಚಾರ ಮಾಡಿರಿ, ಈ ರೇಂಜಿಗೆ ಥಂಡ್ಯಾಗ ಒಳಗೆ ನೀರಾಗ ತೊಳಿಬೇಕಂದ್ರೆ ಸುಮ್ಮಲ್ ರೀ. ತೊಳಿಲಿಕತ್ತೀನಿ. ಅದನ್ನು ಯಾವ ರೇಂಜಿಗೆ ಹೇಳಕತ್ತದ ನೋಡಿರಿ ಬ್ಯಾರಲ್ಲ. ಎಲ್ಲ ತೊಳೆವಾಗ್ಯವ್ರಿ, ಕುಡಿಯೋ ತುಡಿ ಎಲ್ಲ ತೊಳಿತೀನಿ, ಬರೀ ಬ್ಯಾರಲ್ಲಿಟ್ಟು ತೊಳೆದಿತ್ತು. ಬ್ಯಾರಲ್ಲಿಟ್ಟು ತೊಳಕ್ಷನ್ಕೆ ಬಿಟ್ಟನಂದ್ರೆ ಆಯ್ತು ನೋಡಿರಿ ಫ್ರೆಂಡ್ಸ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಹಾಕ್ರಿ. ಬ್ಯಾರಲ್ ತೊಳೆಯೋದು ನೀವು ಯಾವಾಗ ನೋಡಲಿಕ್ಕಿಲ್ಲ, ನಾನು ಒಳಗೆ ಬ್ಯಾರಲ್ ತೊಳೆಯೋದು. ಈ ಸಲ ಒಳಗೆ ಬ್ಯಾರಲ್ ತೊಳೆದೀನಿ. ನಮ್ಮ ಮಮ್ಮಿನೇ ರೀ ಕ್ಯಾಮ್ರಾ ಮಾಡೋದು, ಎಡತನ ತೊಳಿತಿ ಬಿಡಿ ತಂಗಿ ಎಲ್ಲಗತ್ತಳು. ತೊಳೆದಕ್ಕೆ ಒಂದು ಸ್ವಲ್ಪ ಹಸನ ಆಗ್ಬೇಕಲ್ರಿ, ಇಲ್ಲಾಂದ್ರೆ ಹುಳ ಆಗ್ಬಿಡ್ತಾರೆ ರೀ ಫ್ರೆಂಡ್ಸ ಒಳಗೆ. ಅದಕ್ಕೆ ಅಂತೆ ತೊಳಿತೀನಿ ಮಮ್ಮಿ ಏನು ಇದು ಮಾಡಬೇಡ ಅಂತೇಳಿ ಅಂದ. ಆಕಿಗೆ ಹಾಗೆ ಮಾತಾಡ್ಸಕತ್ತೀನಿ, ಅಕ್ಕಿ ಮಾತಾಡೋದು ನನಗೆ ಕೇಳಿಸಲ್ದು, ನಾ ಒಳಗೆ ತೊಳಿಕತ್ತೀನಿ ಕೇಳಿಸಲಾಗಿತ್ತು. ಅದಕ್ಕೆ ಒಂದು ಮಾತಾಡ್ಕೊತ ಹಂಗೆ ತೊಳೆದೆ ರೀ. ಈ ಕಡೆ ಹಾಡು ಹಚ್ಕೊತ ಮಾಡ್ಕೊತ ತೊಳೆದ. 10 ಗಂಟೆ ಆಗಿತ್ತು ರೀ ಇಷ್ಟೆಲ್ಲ ಬ್ಯಾರಲ್ ತೊಳೆಯೋ ತನಕ. 10 ಆಗಿತ್ತು ಟೈಮ. ಆಯ್ತು ಮುಗೀತು, ಹೊರಗೆ ಬರಬೇಕು ರೀ. ಇಷ್ಟೆಲ್ಲ ತಿಕ್ಕಿ ಮಾಡಿದೆ. ಆಕಿ ಕೇಳಕತ್ತಾಳ ರೀ, ಸಾಕಿವು ಏನು ಇಷ್ಟೇ ಸಾಕು ಮಮ್ಮಿ ಅದು ಕೇಳಕತ್ತೀನಿ ರೀ. ಮಮ್ಮಿಗೆ ಸಾಕು ಬಿಡವ ಅಂತಂದರು. ಯಾವ ರೇಂಜಿಗೆ ಹೊರಗೆ ಬಂದು ಬರೋದು ನೋಡಿ ನನಗೆ ನಗು ಹೊಂಟಿತ್ತು ರೀ ಫ್ರೆಂಡ್ಸ. ಹೆಂಗೆ ಒಳಗೆ ಹೋಗೋದು ಹೆಂಗೆ ಹೊರಗೆ ಬರೋದು ನೋಡಿ ನಂಗೆ ನಗು ಹೊಂಟಿತ್ತು. ಇದು ಒಂದಮ್ಮಿಗೆ ಪಲ್ಟಿ ಹೊಡಿಬೇಕು ರೀ ಬ್ಯಾರಲ್ಲ. ಈಗ ಪೂರ್ತಿ ಏನು ಹಸನಾಗಿಲ್ಲ ರೀ, ನಾ ಒಳಗೆ ಕರಗದ ಜಾಸ್ತಿ. ನನಗೆ ಎಷ್ಟು ಹಸನ ಐತೆ ಅಷ್ಟು ತೊಳೆದೀನಿ ರೀ. ಇವಾಗ ಇದಕ್ಕೆ ಪಲ್ಟಿ ಹೊಡೆದು ಮ್ಯಾಗಿನ ತೊಳಿಬೇಕು ರೀ ಫ್ರೆಂಡ್ಸ. ಮ್ಯಾಗಂತೂ ಅದು ಒಟ್ಟು 15-20 ದಿನ ಮ್ಯಾಗ ಐತ್ರಿ. ಒಟ್ಟು ಬ್ಯಾರಲ್ ತೆಗ್ದಿಲೆ ಒಟ್ಟು ಹಿಂಗೆ ಜಾರಕತ್ತಿತ್ತು ರೀ. ಆ ರೇಂಜಿಗೆ ಆ ಕಟ್ಟಿನೂ ಅಷ್ಟು ಘಾಣಾಗಿತ್ತು, ಅದು ಬ್ಯಾರಲ್ನೂ ಅಷ್ಟೆಲ್ಲ ಘಾಣಾಗಿತ್ತು. ಇದಿಟ್ಟೆಲ್ಲ ತೊಳೆದು ಅದಕ್ಕೂ ನಿರ್ಮಾ ಹಾಕಿ ಮಾಡಿ ತೊಳೆದು ಅಪರೂಪ ತೊಳಿತೀವ್ರಿ, ಚಂದ ತೊಳಿಬೇಕಲ್ರಿ. ಸೊ ಬ್ಯಾರಲ್ ತೊಳೆದೈತೆ ಎಲ್ಲ ಐತ್ರಿ ಫ್ರೆಂಡ್ಸ. ನೀರಿಗೆ ಹಚ್ಚೀನಿ ರೀ, ಯಾಕಂದ್ರೆ ಮೈ ಕೈ ಕಂಡಪಟ್ಟೆ ನುಸ್ಕೊತಿತ್ತು. ಮೊದಲೇ ಅದರ ಬ್ಯಾರಲ್ ತೊಳೆದು ಕಂಡಪಟ್ಟಿ ಬ್ಯಾನಲತ್ತಿತ್ತು. ಒಂದಿರ ಸುಡ ನೀರು ಹಾಕೋಬೇಕತ್ತು. ನೀರು ಕಾಯ್ಸ್ಕೊತೀನಿ, ಅದನ್ನು ಅಡ್ಕನ ನೀರು ಕಾಯಲಾಗ್ಯಾವ ರೀ. ಒಟ್ಟು ಅಲ್ಲಿ ಬಲಿ ಹತ್ತಲಾಗಿತ್ತು. ಸೊ ಇಲ್ಲಿ ಕಟ್ಟಿ ಕಂಡಪಟ್ಟಿ ಘಾಣಾಗಿತ್ತು ರೀ ಫ್ರೆಂಡ್ಸ. ಇದು ಕಟ್ಟಿ ತೊಳೆದು ನೋಡಿರಿ ಹಂಗಾಗ್ಯದ. ಬ್ಯಾರಲ್ ಇಟ್ಟು ಭಾಳ ಒಟ್ಟು ಕಾಲು ಜಾರಕತ್ತಿ. ಇದು ಒಟ್ಟು ಕಟ್ಟಿ ತೊಳ್ಕೊಂಡು ಹಾಗೆ ಬಚ್ಚಲು ತೊಳ್ಕೊಂಡ್ರಿ. ಅದನ್ನು ನೀರು ಬಂದಾಗೆ ತೊಳ್ಕೊತೀನಿ ಫ್ರೆಂಡ್ಸ್. ಅದು ತೊಳೆಯೋದಾಗಲ್ಲ ರೀ, ನೀರಿಲ್ಲಲ್ರಿ, ಹಂಗೆ ಕಮ್ಮಿ ನೀರು ಬೀಳ್ತಾವೆ ಅಂತ ಹೇಳಿಕೆ ಮತ್ತು ಬಾತ್ರೂಮ್ ಎಲ್ಲ ತೊಳೆದ್ರಿ. ಮತ್ತು ಮೈ ತೊಕ್ಕೋಬೇಕಂತ ಹೇಳಿಸಿನ್ಕೆ ನೀರು ಕಾಯ್ಸ್ಕೊತೀನಿ. ನಮ್ಮ ವಿರಾಜ ಥಂಡಿ ಅದ, ಅವನು ಬಂದ್ಕೆ ನೀರು ಕಾಯ್ಸ್ಕೊತ ಕೂತೀನಿ ರೀ ಫ್ರೆಂಡ್ಸ. ಇವಾಗ ಜಳಕ ಮಾಡ್ತೀನಿ ರೀ. ಸೊ ಜಳಕ ಮಾಡಿ ಬಂದೀನಿ ರೀ ಫ್ರೆಂಡ್ಸ. ಈಗ ಯಾವಾಗ ಪೈಪ್ ಕೊಡ್ತಾರೋ ಏನೋ ಗೊತ್ತಿಲ್ಲ ರೀ. ಮೈ ಕೈ ಅಂತೂ ಕಂಡ ನೋಯ್ಸ್ಕೊತ. ಅದ್ರ ನೀರು ಬೇರೆ ಕಾಯ್ದಿದ್ದಿಲ್ಲ ರೀ ಫ್ರೆಂಡ್ಸ. ಟೊಂಕ ಬ್ಯಾಂದಲತ್ತಿದ್ದು, ಒಂದು ಜರ ಸುಡ ನೀರು ಹಾಕ್ಕೋಬೇಕಂತಂದ ನೀರನ್ನು ಕಾಯ್ದಿದ್ದಿಲ್ಲ. ಯಾಕೆ ಇರ್ಲಕ್ಕೆ ಬಿಡು ಅಂತ ಹೇಳಿದೆ ಸುಮ್ಮನೆ ನೇಮಕ್ಕೆ. ಈಗ ಮತ್ತು ಈಗ ಬಾತ್ರೂಮ್ ಎಲ್ಲ ಅದಕ್ಕೆ ಬ್ಯಾರಲ್ ತೊಳೆದಿನಿ. ಮೈ ತೊಗೊಂಡಿರ್ತೈತಿ, ತೊಳ್ಕೊಂಡ್ರೆ ಥಂಡಿ ಬಿಟ್ಟಿತ್ತು. ತಲೆ ಮೇಲೆ ನೀರು ಹಾಕ್ಕೊಂಡಿದ್ದ. ಇನ್ನೇನು ಕಿವಿ ಎಲ್ಲ ಈಗ ನೋಯ್ಸಕತ್ತಿತ್ತು, ಕಂಡಪಟ್ಟಿ ಬ್ಯಾನ್ ಆಲಕತ್ತಿತ್ತು. ಈಗ ಮೂಗೊಟ್ಟು ಹ್ಯಾಂಗೆ ಕಾಣತ್ತದ ಕಮೆಂಟ್ ಹಾಕ್ರಿ. ಹೊಸದು ತೊಗೊಂಡಿನಿ ರೀ, ಅದು ಮತ್ತೆ ನಿಮ್ಗೆ ತೋರಿಸ್ತೀನಿ ಅಂತ. ಅದು ಜೋಗ್ಯಾರ ತೊಗೊಂಡಿನಿ, ಬಂಗಾರದೇನಿಲ್ಲ. ಸೊ ರಾತ್ರಿ ನೋಡಿರಿ ಫ್ರೆಂಡ್ಸ 12 ಗಂಟೆಗೆ ನೀರು ಕೊಟ್ಟಾರಿ.
11:30 ಆಗ್ಯದ. ನಾನು ಬ್ಯಾರಲ್ ಗಿರಲ್ಲ ತೊಳೆದು 11:30 ಆಗ್ಯದ. 12 ಗಂಟೆಗೆ ನೀರು ಕೊಟ್ರೆ ಇವೆಲ್ಲ ತುಂಬಿನಿ ರೀ ಫ್ರೆಂಡ್ಸ. ಇದು ತುಂಬಕತ್ತೀನಿ ಮತ್ತು ಇವು ಹೊಸ ತುಂಬಿನಿ ರೀ. ಇವು ಒಳಗಿನ ಕುಡಿಯೋ ನೀರು ತುಂಬಿನಿ ರೀ. ಇನ್ನೇನು ಬ್ಯಾರಗಳು ತುಂಬಬೇಕು. 12 ಗಂಟೆ ಕೊಟ್ಟಿದ್ದು ಬರೋಬ್ಬರಿ 3 ಗಂಟೆ ತನಕ ತುಂಬಿನಿ ರೀ. ಅಲ್ಲಿ ತನಕ ಮೊಬೈಲ್ನ ಕೈ ಆಡಿಸೋತ್ ನೀರು ತುಂಬಿದೆ ರೀ ಫ್ರೆಂಡ್ಸ. ನೋಡಿರಿ ಯಾವ ರೀತಿ ಹಸನ್ ಆಗ್ಯದಂತ ಕಮೆಂಟ್ ಹಾಕ್ರಿ. ಬ್ಯಾರಲ್ಲ ಜಾಸ್ತಿ ಏನು ಹಸನ್ ಆಗ್ಲಿಕ್ಕಿಲ್ಲ ರೀ, ಕಾಣಿಸ್ಕೊತಿರ್ಬೇಕು. ಈಗ ಇದು ತುಂಬ್ಯಾದ, ಇವು ತುಂಬ್ಯಾವ, ಬಾದ್ಲಿಗಳು, ಬುಟ್ಟಿಗಳು ಎಲ್ಲ ತುಂಬಿನಿ ರೀ. ಒಳಗೆಲ್ಲ ತುಂಬಿನಿ. ಇನ್ನೇನು ಕುಡಿಯೋ ತುಂಬಿ ಬರೀ ದೊಡ್ಡ ಬ್ಯಾರಲ್ ಒಂದಿತ್ತು ರೀ. 3 ಗಂಟೆ ತನಕ ತುಂಬಿನಿ ರೀ ಫ್ರೆಂಡ್ಸ. ಕುಡಿಯೋನು ತುಂಬ್ಯಾವರೆಲ್ಲ ಮನ್ಕೊಂಡಾರ ನೋಡಿರಿ. ಮಮ್ಮಿ ಹುಡುಗರೆಲ್ಲ ಮಕ್ಕೊಂಡ್ರ. ನಾನು ಅಲ್ಲಿಂದ 8 ಗಂಟೆಗೆ ಸ್ಟಾರ್ಟ್ ಮಾಡ್ದಕ್ಕಿ 3 ಗಂಟೆ ತನಕ ಇದೇ ಆಗ್ಬಿಟ್ಟದ ನೋಡಿರಿ ಫ್ರೆಂಡ್ಸ. ರಾತ್ರಿ 3 ಗಂಟೆ ತನಕ ನೋಡಿರಿ ಇವೆಲ್ಲ ಆಗ್ಯಾವ್ರಿ ಫ್ರೆಂಡ್ಸ. ಕಂಡಬಿಟ್ಟು ಹೈರಾಣ ಆಗ್ಯದ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಮನ್ಕೊಂಡ್ಬಿಡ್ತೀನಿ ರೀ. ಭಾಳ ಅಂದ್ರೆ ಭಾಳ ಹೈರಾಣ ಆಗ್ಯದ. ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿರಿ. ರಾತ್ರಿ 8 ಗಂಟೆ ಹಿಡಿದು 3 ಗಂಟೆ ತನಕ ಬ್ಲಾಗ್ ಅದರಿದು ಎಲ್ಲ ವಯಸ್ಸವರ ಅದರಿದು ಫುಲ್ ಡೇ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಎಲ್ಲ ನೀರು ತುಂಬಿದಾಗ ನಾನು ಮನ್ಕೊಂಡ್ಬಿಡ್ತೀನಿ ರೀ. ಈಗ ಅಷ್ಟೊಂದು ಬ್ಯಾರಲ್ ತುಂಬತಲ್ಲ ರೀ, ಮುಕ್ಕೊಂಬಿಡ್ತೀನಿ. ಅದಾಗ ಸಣ್ಣದು ಭಾಳ ದಮ್ ಇದ್ದಿದ್ದಿಲ್ಲ ರೀ. ಸಣ್ಣದು ಅದಕ್ಕೆ ಆಟತನ ಹಿಡಿತು ರೀ. ಸೊ ಹೆಡಕ ಬೇನ ನೋಯಿಸಕತ್ತದ, ಮನ್ಕೊಂಡ್ಬಿಡ್ತೀನಿ ರೀ. ನಿಮ್ಗೆ ಹೆಂಗೆ ಅನ್ನಿಸ್ತೀವಿ ಬ್ಲಾಗ್ ಆತ ಕಮೆಂಟ್ ಹಾಕಿರಿ. ಖುಷಿ ಆಗ್ತದ ರೀ ಫ್ರೆಂಡ್ಸ. ಮತ್ತು ಯಾರ್ಯಾರೆಲ್ಲ ಈ ರೀತಿ ನೀರು ತುಂಬ್ತೀರಿ ಅಂತ ಕಮೆಂಟ್ ಹಾಕಿರಿ. ಥಂಡಿ ಅಂತೂ ಕಂಡಂಗೆ ಅದ ರೀ. ಏನು ಕೇಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಆ ರೇಂಜಿ ಥಂಡಿ ಅದ. ನಾನಂತೂ ತಲೆ ಮೇಲೆ ನೀರು ಹಾಕ್ಕೊಂಡು ತೀರಾ ಥಂಡಿ ರೀ. ನಾಳೆ ಸಂಡೇ ಅದ ರೀ ಫ್ರೆಂಡ್ಸ. ಮುಂಜಾನೆ ಜಲ್ದಿ ಹೇಳೋದೇ ಇದನ್ನೇ ಇಲ್ಲ ರೀ. ಹೇಳ್ಬೇಕನ್ನೋದು ಹೊಟ್ಟೆ ಇಲ್ಲೇ ರೀ ಫ್ರೆಂಡ್ಸ. ಮುಂಜಾನೆ ಪೂರಾ ಲೇಟ್ ಮಾಡಿ ಎದ್ದು ಬಿಡ್ತೀನಿ ರೀ. ಯಾಕೆ ಆಯ್ತಾರದ ನಾನು ಕೆಲಸ ಲೇಟ್ ಮಾಡಿರ್ತೀನಿ ರೀ. ಹುಡುಗರು ಲೇಟ್ ಮಾಡಿ ಹತ್ತಾರೆ. ಹುಡುಗರು ಸಾಲಿ ಸುಟ್ಟಿ ಅದ್ರಾಗ ಹೈರಾಣ ಬೇರೆ ಆಗ್ಯದ. ಮುಂಜಾನೆ ಲೇಟ್ ಮಾಡಿ ಎದ್ದು ಬಿಡ್ತೀನಿ ರೀ. ಇವಾಗ ಮನ್ಕೊಂಡ್ಬಿಡ್ತೀನಿ. 3 ಆಗ್ಯದ ರೀ. ಈಗ ನಿದ್ದೆ ಯಾವಾಗ ಹತ್ತದೇನೋ ಗೊತ್ತಿಲ್ಲ ರೀ. ಹತ್ತದ ರೀ, ಮೈಕೆ ನೋಯ್ಸೋತ ಹತ್ತು ಚಲೋ ಹತ್ತಲಿ ಅಂದ್ರೆ ಮೊಬೈಲ್ ಜರ ಕೈ ಆಡ್ಸ್ಕೋತ ಮನ್ಕೊಂಡ್ಬಿಡ್ತೀನಿ ರೀ. ತಾನೇ ಹತ್ತದ. ಆಮೇಲೆ ಎದ್ದು ಕಿಶನ್ಕೆ ನೋಡೋಣ ಮುಂದಿನ ಏನೇನು ಆಗುತ್ತೆ ಅಂತೇಳಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಹಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿರಿ. ಮತ್ತೆ ಮುಂದಿನ ಬ್ಲಾಗ್ಗಳು ಸಿಗಾಮ್ರಿ. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಬಾಯ್ ರೀ, ಗುಡ್ ನೈಟ್ ರೀ, ಶುಭರಾತ್ರಿ ರೀ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಬಾಯ್ 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 ಬಾಯ್. ಎಲ್ಲರಿಗೂ ಗುಡ್ ನೈಟ್.